ಗೃಹ ಸಚಿವ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ರದ್ದಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬಣದ ಒಬ್ಬೊಬ್ಬರೇ ಸಚಿವರು ಮಾತಾಡ್ತಾ ಇದ್ದಾರೆ, ಸಿಡಿದೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮುಂದೂಡಿದೀವಿ ಅಷ್ಟೇ, ಸಭೆ ಏನ್ ಕ್ಯಾನ್ಸಲ್ ಆಗಿಲ್ಲ. ಡಿಕೆಶಿ ಬೇಜಾರಾಗೋದಕ್ಕೆ ಅವರ ಆಸ್ತಿ ಏನಾದ್ರು ನಾವು ಬರೆಸ್ಕೊಂಡಿದ್ದೀವ? ನೋಡಿ, ಖಾರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ST ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ದಾರಷ್ಟೇ. ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಡಿ ಅಂದ್ರೆ ಹೆಂಗಾಗುತ್ತೆ? ನಮ್ಮ ಸ್ವಾತಂತ್ರ್ಯವನ್ನ ಕಸ್ಕೊಂಡಂಗಲ್ವಾ ಅನ್ನೋದು ಅವ್ರ ಮಾತಿನ ತಾತ್ಪರ್ಯ. ಇವರೆಲ್ಲ ಏನು ST ವಿರೋಧಿಗಳಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಇವೆಲ್ಲ ಬಹಳಷ್ಟು ದಿನ ಏನ್ ನಡೆಯೋದಿಲ್ಲ. ಹೈಕಮಾಂಡು ಡಿಕೆಶಿ ವಿರುದ್ಧ ಸಚಿವ KN ರಾಜಣ್ಣ ರಾಂಗ್ ಆದ ರೀತಿ. ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು, ಮುಂದೂಡಿದೀವಷ್ಟೇ. ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು. ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ, ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ? ಏನಿಲ್ಲ, ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲೂ ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ? ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. KN ರಾಜಣ್ಣ ಅವರು ಬೆಂಕಿ ಉಗುಳ್ತಾ ಇರುವಂತಹ ಪರಿಯನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಬಹಳ ಓಪನ್ ಆಗಿ ವಿ ಆರ್ ನಾಟ್ ಹ್ಯಾಪಿ ಅನ್ನೋದನ್ನ ಅವ್ರು ತಿಳಿಸ್ತಾ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ರದ್ದಾದ ಬೆನ್ನಲ್ಲೇ ಪರಮೇಶ್ವರ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಟಾಂಟ್ ಕೊಟ್ಟಿದ್ದಾರೆ. ಅವರು ವಿರೋಧಿ ಬಣದ ವಿರುದ್ಧ ಅವ್ರು ಕೊಟ್ಟಿರುವಂತಹ ಟಾಂಟ್ ಇದೆಯಲ್ಲ, ಸಭೆ ರದ್ದಿನ ಹಿಂದೆ ಕಾಣದ ಕೈಗಳು ಇದೆಯೋ ಗೊತ್ತಿಲ್ಲ. ಡಿಕೆಶಿ ಹೈಕಮಾಂಡ್ಗೆ ದೂರು ಕೊಟ್ಟಿರೋ ಬಗ್ಗೆ ಕೂಡ ನನ್ನ ಹತ್ರ ಮಾಹಿತಿ ಇಲ್ಲ. ನಮ್ಮ ಸಭೆ ಸಹಿಸಲ್ಲ ಅಂದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ, ಆ ಶಕ್ತಿ ನಮಗಿದೆ ಅಂತ ಪರಮೇಶ್ವರ್ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಕೆರಳುವ ಎಲ್ಲಾ ಪ್ರಯತ್ನಗಳು ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಬರ್ತಾ ಪರಿಸ್ಥಿತಿ ಬಹಳ ಡೆಲಿಕೇಟ್ ಆಗ್ತಾ ಇದೆಯಾ ಕಾಂಗ್ರೆಸ್ ಪಾಲಿಗೆ ಅಂತ? ಒಂದು ಸ್ಪಷ್ಟ ಮಮತಾ, ಈಗಲೇ ಎಲ್ಲವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಡಿನ್ನರ್ ಏನಿತ್ತು ಇವತ್ತು, ದಲಿತ ಶಾಸಕರುಗಳ ಸಚಿವರುಗಳ ಡಿನ್ನರ್, ಅದಕ್ಕೆ ಬ್ರೇಕ್ ಅಂತೂ ಬಿದ್ದಿದೆ. ಅದು ಹೈಕಮಾಂಡ್ ಮಟ್ಟದಿಂದ ಆಯಿತು. ಮತ್ತು ಅದಕ್ಕೆ ಹೈಕಮಾಂಡ್ ಅಂಗಳಕ್ಕೆ ಹೋದಂಥ ದೂರು ಕಾರಣ ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಂದು ಸಮುದಾಯದವರು ಕೂಡ ಈ ರೀತಿಯ ದೂರು ಕೊಡ್ತಾ, ಈ ರೀತಿಯ ಡಿನ್ನರ್ ಪಾಲಿಟಿಕ್ಸ್ನ ಮಾಡ್ತಾ ಹೋದರೆ ಬೇರೆ ಸಂದೇಶ ಹೋಗುತ್ತೆ ಅನ್ನುವಂಥದ್ದು. ಈ ಒಂದು ದೂರು ಅಥವಾ ಈ ಬೆಳವಣಿಗೆ ಹಿಂದೆ DCM DK ಶಿವಕುಮಾರ್ ಇದ್ದಾರೆ ಅನ್ನುವಂಥದ್ದು ಸಹಜವಾದಂಥ ಅನುಮಾನ. ಇದನ್ನು ಆರ್ಗನೈಸ್ ಮಾಡಿದಂಥವ್ರಿಗೆ ಕೊಡಿರುವಂಥದ್ದು. ಹಾಗಾಗಿ ಯಾರು ಕೂಡ ಅಂದರೆ ರಾಜಣ್ಣ ಅವರ ಮಾತನ್ನು ಹೊರತುಪಡಿಸಿದರೆ ಉಳಿದ ಸಚಿವರುಗಳು ಆ ರೀತಿ ಏನು ಇಲ್ಲ ಅಥವಾ ನಾವು ಮುಂದೆ ಮಾಡ್ತೀವಿ ಎನ್ನುವಂಥ ಉತ್ತರ, ಆದರೆ ನಮ್ಮನ್ನು ಯಾರು ಸಹಿಸ್ತಿಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋದು ಹೇಳಿದ್ದಾರೆ. ಆದರೆ ರಾಜಣ್ಣ ಅವರು ನೇರವಾಗಿ ಅಟ್ಯಾಕ್ ಮಾಡೋದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರ ಆಸ್ತಿಯನ್ನು ತಿಂದಿದ್ದೀವಿ ನಾವು ಆಗೇನಾದ್ರು ಮಾಡೋದಾದರೆ ಅಥವಾ ಅವರ ವಿರೋಧ ಮಾಡಿದ್ದು ಹೌದಾದರೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಸ್ಪಷ್ಟ, ಇದು ಸದ್ಯಕ್ಕೆ ಒಳಗೊಳಗೆ ಅಸಮಾಧಾನದ ಹೊಗೆ ಅಂತ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಥವಾ ಯಾವ ಹಂತದಲ್ಲಿ ಅಥವಾ ಯಾವ ಬೆಳವಣಿಗೆಯ ಸಂದರ್ಭದಲ್ಲಿ ಇದು ಸ್ಪಾರ್ಕ್ ಆಗ್ಬೋದು ಅನ್ನುವಂಥ ಸಹಜವಾದ ಕುತೂಹಲ ಇದೆ. ಅಸಮಾಧಾನದೊಂದಿಗೆ ಸಮಾಧಾನದಿಂದ ಇರಬೇಕಾದಂಥ ಅನಿವಾರ್ಯ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಹೈಕಮಾಂಡ್ ನೇರವಾಗಿ ಎಂಟ್ರಿ ಆಗಿರುವ ಕಾರಣಕ್ಕಾಗಿ. ಅದನ್ನು ಹೊರತುಪಡಿಸಿ ರಾಜ್ಯದ ಮಟ್ಟದಲ್ಲಿ ಏನಾದರೂ ಸೂಚನೆಗಳು ಸಲಹೆಗಳು ಬಂದಿದ್ದರೆ ಬಹುಶಃ ದೊಡ್ಡ ಮಟ್ಟಿಗೆ ಒಂದು ಹಾದಿರಂಪ ಬಿದಿರಂಪ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಂತೆ ಕಾಣಿಸ್ತಾ ಇತ್ತು. ಮಮತಾ.
ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಸಮುದ್ರ ಮಂಥನದ ರೀತಿ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಮಂಥನ ಖಾಲಿ ಆಗೋಕ್ಕೂ ಮುಂಚೆನೇ ಶುರುವಾಯ್ತಾ ಅನ್ನೋದು ಪ್ರಶ್ನೆ.